ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಸೆ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಹ್ಯಾಸೆ ಡಯಾಗ್ರಾಮ್ ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದಿ ಪೊಸೆಟ್. ಪೊಸೆಟ್ ಅಂದ್ರೇನು, ಸೆಟ್ ಆಫ್ ರಿಲೇಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಆ ಸೆಟ್ ಆಫ್ ರಿಲೇಷನ್ ಏನ್ ಮಾಡಬೇಕು, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮತ್ತೆ ಸಿಮೆಟ್ರಿಕ್, ಈ ಮೂರು ಕಂಡೀಷನ್ ಗಳನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ನಾವು ಪೊಸೆಟ್ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರೆ ಅದನ್ನ ಪೊಸೆಟ್ ಅಂತಾನೆ ನಾವು ಕನ್ಸಿಡರ್ ಮಾಡಿಕೊಂಡು ನಾವು ಪ್ರೊಸೀಡ್ ಮಾಡ್ತಾ ಹೋಗ್ಬೇಕು, ಮತ್ತೆ ಪ್ರೂವ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ಅವರು ಎರಡು ರೀತಿ ಪ್ರಾಬ್ಲಮ್ ಅನ್ನ ಕೊಡ್ತಾರೆ. ಒಂದು, ಅವರೇ ಡೈರೆಕ್ಟ್ ಆಗಿ ರಿಲೇಷನ್ ಸೆಟ್ ಅನ್ನ ಕೊಟ್ಟಿರ್ತಾರೆ. ಇಲ್ಲ ಅಂತ ಅಂದ್ರೆ ಈ ರೀತಿ ಕೊಡ್ತಾರೆ. ಸೊ ಆ ರೀತಿ ಕೊಟ್ಟಾಗ ಅಂದ್ರೆ ಸೆಟ್ ಆಫ್ ರಿಲೇಷನ್ಸ್ ಅನ್ನ ಅವರೇ ಫಸ್ಟ್ ಕೊಟ್ಟಾಗ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಜಸ್ಟ್ ಯೂಸಿಂಗ್ 4 ಸಿಂಪಲ್ ಸ್ಟೆಪ್ಸ್, 4 ಸ್ಟೆಪ್ಸ್ ಇಂದ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಸೊ ಇಲ್ಲ ಅಂತ ಅಂದ್ರೆ ಇನ್ನೂ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಅವ್ರು ಏನ್ ಹೇಳಿರೋದು, ಡ್ರಾ ದಿ ಹ್ಯಾಸೆ ಡಯಾಗ್ರಾಮ್ ಫಾರ್ D36/ಬಾರ್ ಅಂತ ಕೊಟ್ಟಿದ್ದಾರೆ. ಈ ಬಾರ್ ಅಂದ್ರೇನು, ವೇರ್ ಬಾರ್ ಇಸ್ ದಿ ಡಿವಿಷನ್ ರಿಲೇಷನ್. ಅಂದ್ರೆ D36 ಅಂದ್ರೆ 36 ಅನ್ನ ಯಾವ ನಂಬರ್ಗಳು ಡಿವೈಡ್ ಮಾಡ್ತವೆ ಅವುಗಳ ಸೆಟ್ ಅನ್ನ ಯೂಸ್ ಮಾಡಿಕೊಂಡು ಫಸ್ಟ್ ರಿಲೇಷನ್ ಸೆಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ರಿಲೇಷನ್ ಆದ್ಮೇಲೆ ಆ ರಿಲೇಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಹ್ಯಾಸೆ ಡಯಾಗ್ರಾಮ್ ಅನ್ನ ಬರೀಬೇಕು. ಅಷ್ಟೇ, ಎರಡೇ ಸ್ಟೆಪ್. ಏನು, ರಿಲೇಷನ್ ಸೆಟ್ಸ್ ಅನ್ನ ಬರೀಬೇಕು ಮತ್ತೆ ಅವುಗಳನ್ನ ಯೂಸ್ ಮಾಡಿಕೊಂಡು ಹ್ಯಾಸೆ ಡಯಾಗ್ರಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಫಸ್ಟ್ ಸೆಟ್ ಅನ್ನ ನೋಡ್ತಾ ಹೋದಾಗ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಅದನ್ನ ಎ ಇಸ್ ಈಕ್ವಲ್ ಟು ಯಾವ ನಂಬರ್ಗಳು 36 ಅನ್ನ ಡಿವೈಡ್ ಮಾಡ್ತವೆ. 1 ಇಂದ 36 ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 3 ಡಿವೈಡ್ ಮಾಡುತ್ತೆ, ನೆಕ್ಸ್ಟ್ 4 ಡಿವೈಡ್ ಮಾಡುತ್ತೆ 36. ಎಸ್, 4 ಡಿವೈಡ್ ಮಾಡುತ್ತೆ. 4 9s are 36. ನೆಕ್ಸ್ಟ್ 5 ಇಂದ 36 ಡಿವೈಡ್ ಆಗಲ್ಲ, 6 6s are 36. 7 ಇಂದ 36 ಡಿವೈಡ್ ಆಗಲ್ಲ, ನೆಕ್ಸ್ಟ್ 8 ಇಂದನೂ ಕೂಡ 36 ಡಿವೈಡ್ ಆಗಲ್ಲ, 9 4s are 36. 10 ಇಂದ ಡಿವೈಡ್ ಆಗಲ್ಲ, ಅಂದ್ರೆ ಡೈರೆಕ್ಟ್ ಡಿವಿಷನ್ ಆಗಬೇಕು. ಸೊ 10 ಇಂದ ಆಗಲ್ಲ, 11 ಇಂದ ಆಗಲ್ಲ, 12 3s are 36. 13 ಇಂದ ಆಗಲ್ಲ, 14 ಇಂದ ಆಗಲ್ಲ, 15 ಇಂದ ಆಗಲ್ಲ, 16 ಇಂದನೂ ಕೂಡ ಆಗಲ್ಲ, 17 ಇಂದ ಆಗಲ್ಲ, 18 2s are 36. ನೆಕ್ಸ್ಟ್ 18 ಆದ್ಮೇಲೆ 36 ಇಂದನೇ ಡಿವೈಡ್ ಆಗೋದು. ಸೊ 36. ಸೊ ಇವಾಗ ಇಷ್ಟು ಎಲಿಮೆಂಟ್ಗಳು ಬಂದು, ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಪಾಸಿಬಲ್ ರಿಲೇಷನ್ಸ್ ಅನ್ನ ಬರೀತಾ ಹೋಗೋಣ. ಸೊ ರಿಲೇಷನ್ಸ್ ನ ನೋಡ್ತಾ ಹೋದ್ರೆ ಅದನ್ನ r ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಸೊ 1, 1. ಸೊ 1 ಇಂದ 1 ಡಿವೈಡ್ ಆಗುತ್ತೆ. ನೆಕ್ಸ್ಟ್ 1, 2. 1 ಇಂದ 2 ಡಿವೈಡ್ ಆಗುತ್ತೆ. 1, 3. 1, 4. 1, 6. 1, 9. 1, 12. 1, 18. 1, 36. ನೆಕ್ಸ್ಟ್ 2 ಇಂದ ನೋಡ್ಬೇಕಾದ್ರೆ 2 ಇಂದ ಮುಂದ್ಗಡೆ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ 2 ಇಂದ 2 ಡಿವೈಡ್ ಆಗುತ್ತೆ, 2 ಇಂದ 4 ಡಿವೈಡ್ ಆಗುತ್ತೆ, 2 ಇಂದ 6 ಡಿವೈಡ್ ಆಗುತ್ತೆ, ನೆಕ್ಸ್ಟ್ 2 ಇಂದ 12 ಡಿವೈಡ್ ಆಗುತ್ತೆ. ಡೈರೆಕ್ಟ್ ಯಾವ್ಯಾವ ಡಿವೈಡ್ ಆಗುತ್ತೆ ಅದನ್ನ ಮಾತ್ರ ಬರೀಬೇಕು. ನೆಕ್ಸ್ಟ್ 2 ಇಂದ 18 ಡಿವೈಡ್ ಆಗುತ್ತೆ, 2 ಇಂದ 36 ಡಿವೈಡ್ ಆಗುತ್ತೆ. ಸೊ ಈ ರಿಲೇಷನ್ ಸೆಟ್ ಮಾತ್ರ ಬರೀರಿ, ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇವು ಯಾವುದೊಂದು ಯೂಸ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ 3 ಇಂದ 3, 6, 3, 9, 3, 12, 3, 18 ಅನ್ನು ಕೂಡ 3 ಡಿವೈಡ್ ಮಾಡುತ್ತೆ. ಸೊ 3, 36. ನೆಕ್ಸ್ಟ್ 4 ಇಂದ ಯಾವ ಡಿವೈಡ್ ಆಗುತ್ತೆ, 4 ಇಂದ 4 ಡಿವೈಡ್ ಆಗುತ್ತೆ, 4, 4. 4 ಇಂದ 12 ಡಿವೈಡ್ ಆಗುತ್ತೆ. ನೆಕ್ಸ್ಟ್ 4 ಇಂದ 18 ಡಿವೈಡ್ ಆಗಲ್ಲ, 4 ಇಂದ 36 ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6. ಸೊ 6 ಇಂದ 6 ಡಿವೈಡ್ ಆಗುತ್ತೆ, ಮತ್ತೆ 6 ಇಂದ 12 ಡಿವೈಡ್ ಆಗುತ್ತೆ, 6 ಇಂದ 18 ಡಿವೈಡ್ ಆಗುತ್ತೆ, 6 ಇಂದ 36 ಡಿವೈಡ್ ಆಗುತ್ತೆ. ನೆಕ್ಸ್ಟ್ 9 ಇಂದ 9 ಡಿವೈಡ್ ಆಗುತ್ತೆ, 9 ಇಂದ 18 ಮತ್ತೆ 9 ಇಂದ 36. ನೆಕ್ಸ್ಟ್ 12 ಇಂದ, ಸೊ 12 ಇಂದ 36 ಡಿವೈಡ್ ಆಗುತ್ತೆ, 12 ಇಂದ 12 ಡಿವೈಡ್ ಆಗುತ್ತೆ, 12 ಇಂದ 36 ಡಿವೈಡ್ ಆಗುತ್ತೆ. ಇನ್ನು ಉಳಿದಿದ್ದು ಯಾವುದು, 18. ಸೊ 18 ಇಂದ 18 ಡಿವೈಡ್ ಆಗುತ್ತೆ, ಮತ್ತೆ 18 ಇಂದ 36 ಡಿವೈಡ್ ಆಗುತ್ತೆ. ಇನ್ನು ಉಳಿದಿದ್ದು 36 ಮಾತ್ರ, 36 ಇಂದ 36 ಡಿವೈಡ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಬರೀಬೇಕು, ಯಾಕಂದ್ರೆ ಇದಕ್ಕೂ ಕೂಡ ಮಾರ್ಕ್ಸ್ ಇದೆ. ಇದು ಸೆಟ್ ಅಲ್ಲಿ ಇರುವಂತಹ ಯಾವ ಎಲಿಮೆಂಟ್ಸ್ ಇದೆ ಮತ್ತೆ ಅದರಿಂದ ಹುಟ್ಟುವಂತಹ ಪಾಸಿಬಲ್ ರಿಲೇಷನ್ಸ್ ಅನ್ನ ಬರೆದಾಯ್ತು ಇವಾಗ.
ಸೊ ಇವೆರಡಕ್ಕೂ ಕೂಡ ಮಾರ್ಕ್ಸ್ ಇದೆ. ಲಾಸ್ಟ್ ಸ್ಟೆಪ್ ಏನು ಮಾಡೋಣ, ಆ್ಯಸೆ ಡಯಾಗ್ರಾಮ್ ಅನ್ನು ಈಸಿಯಾಗಿ ಸಾಲ್ವ್ ಮಾಡೋಣ. ಯಾವುದೇ ಸ್ಟೆಪ್ಗಳನ್ನು ಯೂಸ್ ಮಾಡ್ದಲೆ ಈಸಿ ರೀತಿಯಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಮೊದಲನೇ ಎಲಿಮೆಂಟ್, ಸಣ್ಣ ಎಲಿಮೆಂಟ್ ಯಾವುದು, 1. ಸೊ 1 ಅನ್ನ ಕೆಳಗಡೆ ಬರ್ಕೊಳ್ಳಿ, ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಸೊ 1. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 2. ಸೊ 2 1 ಆಲ್ರೆಡಿ ಇರುವಂತ ಎಲಿಮೆಂಟ್ ಯಾವುದು, 1 ಇದೆ. ಸೊ 2 ಅನ್ನ 1 ಇಂದ ಡಿವೈಡ್ ಮಾಡ್ಬೋದಾ, ಎಸ್. ಸೊ ಒಂದು ಸ್ವಲ್ಪ ಮೇಲ್ಗಡೆ ಬರ್ಕೊಂತೀನಿ, ಇದನ್ನ ನಾನು 2 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು, 1 ಇಂದ ನಾನು 2 ಅನ್ನ ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ 3 ಅನ್ನ ನಾನು 2 ಇಂದ ಡಿವೈಡ್ ಮಾಡ್ಬೋದಾ, ಇಲ್ಲ. 1 ಇಂದ, ಎಸ್, 1 ಇಂದ ಡಿವೈಡ್ ಮಾಡ್ಬೋದು. ಸೊ ಈ ಕಡೆ ಬರ್ಕೊಂತೀನಿ 3. ಇದು ಒಂದು ಸ್ವಲ್ಪ ಮೇಲೆ ಇದೆ, ಈ ಡಾಟಿಗಿಂತ ಒಂದು ಸ್ವಲ್ಪ ಮೇಲೆ, ಈ ಡಾಟಿಗಿಂತ ಇದೊಂದು ಸ್ವಲ್ಪ ಮೇಲೆ ಇದೆ. ನೆಕ್ಸ್ಟ್ 4 ಯಾವುದರಿಂದ ಡಿವೈಡ್ ಆಗುತ್ತೆ, ಈಗ ಟಾಪ್ ಅಲ್ಲಿ ಇರುವಂತ 2 ಡಾಟ್ಗಳನ್ನ ಯೂಸ್ ಮಾಡ್ಬೋದು ನೀವು, 1 ಅನ್ನ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ 4 ಇದೆಯಲ್ವಾ, 4 ಯಾವುದರಿಂದ ಡಿವೈಡ್ ಆಗುತ್ತೆ, ಡೈರೆಕ್ಟ್ ಆಗಿ 3 ಇಂದ ಡಿವೈಡ್ ಆಗುತ್ತಾ, ಇಲ್ಲ, 2 ಇಂದ. ಸೊ 2 ಇಂದ ಡಿವೈಡ್ ಆಗುತ್ತೆ. ಸೊ 4 ಅನ್ನ ನಾನು ಇಲ್ಲಿ ಬರ್ಕೊಂತೀನಿ, 4 2 ಇಂದ ಡಿವೈಡ್ ಆಗುತ್ತೆ. ಇವಾಗ ನೋಡಿ ಹೆಂಗೆ ಟ್ರಾನ್ಸಿಟಿವ್ ಕ್ಲೋಷರ್ ಅನ್ನ ಯಾವ ರೀತಿ ಆಲ್ರೆಡಿ ರಿಮೂವ್ ಮಾಡಿರ್ತೀವಿ ಅಂದ್ರೆ 2 ಇಂದ 4 ಡಿವೈಡ್ ಆಯ್ತು, ಎಸ್. 1 ಇಂದ 2 ಡಿವೈಡ್ ಆಯ್ತು ಅಂದ್ರೆ ಏನು, 4 1 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. 2 ಇಂದ 4 ಡಿವೈಡ್ ಆಗಿದೆ, 1 ಇಂದ 2 ಡಿವೈಡ್ ಆಗುತ್ತೆ ಅಂದ್ರೆ ಏನರ್ಥ, 4 1 ಇಂದ ಕೂಡ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಇವಾಗ ಏನಾಯ್ತು, ಸುಮ್ಮನೆ 4 ಇಂದ 1ಗೆ ನಾವು ಒಂದು ಲೈನ್ ಎಳಿಬೇಕಿತ್ತು, ಅದನ್ನ ನಾವು ಎಳೆದಿಲ್ಲ. ಯಾಕೆ, ನಾವು ಆ್ಯಸೆ ಡಯಾಗ್ರಾಮ್ ಅಲ್ಲಿ ಆ ಲೈನ್ ಅನ್ನ ಎಳೆದಿರ್ತೀವಲ್ಲ, ಅದನ್ನ ನಾವು ಟ್ರಾನ್ಸಿಟಿವ್ ಎಡ್ಜ್ ಅಂತ ಕರಿತೀವಿ. ಅದನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ರಿಮೂವ್ ಮಾಡೋದಂತ ಅವಶ್ಯಕತೆನೇ ಇಲ್ಲ, ನಾವು ಡೈರೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಲಾಸ್ಟ್ ಸ್ಟೆಪ್ ಇದು ಏನು, 2 ಇಂದ 4 ಅನ್ನ ಡಿವೈಡ್ ಮಾಡಾಯ್ತು, 1 ಇಂದ 2 ಅನ್ನ ಡಿವೈಡ್ ಮಾಡಿದೀವಿ, ಅದರಿಂದ ಏನಾಯ್ತು, 4 1 ಇಂದ ಡಿವೈಡ್ ಆಯ್ತು ಅಂತ ಅರ್ಥ, ಟ್ರಾನ್ಸಿಟಿವ್. ಸೊ ತೋರಿಸ್ತೀನಿ ನೋಡಿ, ಎ ಇಂದ ಬಿ ಅನ್ನ ಡಿವೈಡ್ ಮಾಡಿದೆ, ಬಿ ಇಂದ ಸಿ ಅನ್ನ ಡಿವೈಡ್ ಮಾಡಿದೆ. ಸೊ ಇವಾಗ ಏನಂತ ಬರಿಬೋದು, ನಾನು ಎ ಇಂದ ಸಿ ಅನ್ನ ಡಿವೈಡ್ ಮಾಡಿದೆ, ಆ ರೀತಿ ಬರೀಬಹುದು. ನೆಕ್ಸ್ಟ್ 6. ಸೊ ಇವಾಗ ಟಾಪ್ ಅಲ್ಲಿ ಇರುವಂತದ್ದು ಯಾವುದು, ನೆಕ್ಸ್ಟ್ 6 ಇದೆ. ಸೊ 6 ಯಾವ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡಿ, 4 ಇಂದ ಡಿವೈಡ್ ಆಗ್ಬೋದು, 4 ಇಂದ ಡಿವೈಡ್ ಆಗುತ್ತಾ, ಇಲ್ಲ. 2 ಇಂದ ಡಿವೈಡ್ ಆಗುತ್ತಾ, ಎಸ್. 3 ಇಂದ, ಎಸ್. ಸೊ ಇವಾಗ ಏನೋ ಮಾಡ್ತೀನಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಮೇಲೆ ಬರೀತೀನಿ, 4 ಇಂದ ಒಂದು ಸ್ವಲ್ಪ ಮೇಲೆ. ಸೊ ಅದು 2 ಇಂದನೂ ಕೂಡ ಡಿವೈಡ್ ಆಗ್ತಾ ಇದೆ, 3 ಇಂದನೂ ಕೂಡ ಡಿವೈಡ್ ಆಗ್ತಾ ಇದೆ. ಇವಾಗ 6 ಅಲ್ವಾ ಇದು, ಸೊ 6 2 ಇಂದ ಡಿವೈಡ್ ಆಗ್ತಾ ಇದೆ. ಸೊ 2 1 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಏನು, 6 1 ಇಂದ ಡಿವೈಡ್ ಆಗುತ್ತೆ. 6 3 ಇಂದ ಡಿವೈಡ್ ಆಗ್ತಾ ಇದೆ, 3 1 ಇಂದ ಡಿವೈಡ್ ಆಗ್ತಿದೆ ಅಂದ್ರೆ ಏನು, 6 1 ಇಂದ ಕೂಡ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ 9. ಸೊ 9 ನ 4 ಇಂದ ಡೈರೆಕ್ಟ್ ಡಿವೈಡ್ ಮಾಡ್ಬೋದಾ, ಇಲ್ಲ. 6 ಇಂದ ಡಿವೈಡ್ ಮಾಡ್ಬೋದಾ, ಇಲ್ಲ. 3 ಇಂದ ಡಿವೈಡ್ ಮಾಡ್ಬೋದಾ, ಎಸ್. ಸೊ ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ 9. ಸೊ ಇವಾಗ ಏನಾಯ್ತು, 9 ಅನ್ನ 3 ಡಿವೈಡ್ ಮಾಡ್ತು, 3 ಅನ್ನ 1 ಡಿವೈಡ್ ಮಾಡ್ತು. ಸೊ 9 ಅನ್ನ 1 ಡಿವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್ 12. ಸೊ 12 ಡೈರೆಕ್ಟ್ ಆಗಿ ಯಾರ್ಯಾರಿಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ. ಸೊ ಇವಾಗ ನೋಡಿ, ಇದು ಯಾವ್ದು, 12. ಸೊ ಇವಾಗ ಏನಾಯ್ತು, 4 12 ಅನ್ನ ಡಿವೈಡ್ ಮಾಡ್ತು, 2 4 ಅನ್ನ ಡಿವೈಡ್ ಮಾಡ್ತು, 1 2 ಅನ್ನ ಡಿವೈಡ್ ಮಾಡ್ತು ಅಂದ್ರೆ ಏನಂತ ಬರೀಬಹುದು, 12 ಅನ್ನ 1 ಡಿವೈಡ್ ಮಾಡುತ್ತೆ. ಇವಾಗ ಈ ಕಡೆ ಸೈಡ್ ಇಂದ ನೋಡ್ತಾ ಬಂದ್ರೆ 12 ಅನ್ನ 6 ಡಿವೈಡ್ ಮಾಡ್ತು, 6 ಅನ್ನ 3 ಡಿವೈಡ್ ಮಾಡ್ತು, 3 ಅನ್ನ 1 ಡಿವೈಡ್ ಮಾಡ್ತು ಅಂದ್ರೆ 12 ಅನ್ನ 1 ಡಿವೈಡ್ ಮಾಡುತ್ತೆ. ಸೊ ಆ ರೀತಿ 12 ಆಯ್ತು 18. ಸೊ 18 ಅನ್ನ ಡೈರೆಕ್ಟ್ ಡಿವೈಡ್ ಮಾಡುವಂಥದ್ದು ಯಾವುದು, 6 ಡಿವೈಡ್ ಮಾಡುತ್ತೆ, 9 ಡಿವೈಡ್ ಮಾಡುತ್ತೆ. 6 3 18, 9 2 18. ಸೊ ಇವಾಗ ಏನ್ ಮಾಡ್ಬೋದು, 18 ನ ಇಲ್ಲಿ ಬರ್ಕೊಂತೀನಿ ಒಂದು ಸ್ವಲ್ಪ ಮೇಲೆ. ಸೊ ಇವಾಗ ನೋಡಿ, 6 18 ಅನ್ನ ಡಿವೈಡ್ ಮಾಡುತ್ತೆ, 9 18 ಅನ್ನ ಡಿವೈಡ್ ಮಾಡುತ್ತೆ. 6 ಅನ್ನ 2 ಡಿವೈಡ್ ಮಾಡುತ್ತೆ, 2 ಅನ್ನ 1 ಡಿವೈಡ್ ಮಾಡುತ್ತೆ. ಸೊ 1 18 ಅನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ 18 ಅನ್ನ 9 ಡಿವೈಡ್ ಮಾಡುತ್ತೆ, 9 ಅನ್ನ 3 ಡಿವೈಡ್ ಮಾಡುತ್ತೆ, 3 ಅನ್ನ 1 ಡಿವೈಡ್ ಡೈರೆಕ್ಟ್ ಡಿವೈಡ್ ಮಾಡುತ್ತೆ. ಸೊ 18 ಅನ್ನ 1 ಡಿವೈಡ್ ಮಾಡುತ್ತೆ. ಸೊ ಈ ರೀತಿ ಟ್ರಾನ್ಸಿಟಿವ್ ಎಡ್ಜಸ್ ಅನ್ನ ಯೂಸ್ ಮಾಡದಲ್ಲೇ ನಾವು ಬರಿತಾ ಇದ್ದೀವಿ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಯಾವುದು, 36. ಸೊ 36 ಅನ್ನ 2 ಕೂಡ ಡಿವೈಡ್ ಮಾಡ್ತಾರೆ, 12 ಡಿವೈಡ್ ಮಾಡುತ್ತೆ, 18 ಕೂಡ ಡಿವೈಡ್ ಮಾಡುತ್ತೆ. ಸೊ ಇವಾಗ ಏನಾಯ್ತು, ನಮ್ಮ ಆ್ಯಸೆ ಡಯಾಗ್ರಾಮ್ ಕನ್ಸ್ಟ್ರಕ್ಟ್ ಆಯ್ತು. ಸೊ ಆ್ಯಸೆ ಡಯಾಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ಯಾಕೆ ಇದು ಮಧ್ಯ ಬಂತು, ಒಂದು ಸ್ವಲ್ಪ ಮೇಲೆ ಬರ್ಕೊಂಡು ಹೋಗಕ್ಕೆ ಹೇಳಿದೆ ನೀನು, ಏನಕ್ಕೆ ಇದು 6 ಅನ್ನ ನೀನು ಇಲ್ಲಿ ಬರ್ದಿದ್ಯಾ, 9 ಅನ್ನ ಯಾಕೆ ಇಲ್ಲಿ ಬರ್ದಿದ್ಯಾ ಅಂತಂದ್ರೆ ನೋಡಿ,
6 ಇಂದ 9ಗೆ ಕನೆಕ್ಷನ್ ಇಲ್ಲ, 6 ಇಂದ 9ಗೆ ಕನೆಕ್ಷನ್ ಇಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಕೆಳಗಡೆ ಮುಂದ್ಗಡೆ ಬರುವಂತ ಎಲಿಮೆಂಟ್ 9 ಅಲ್ವಾ 6 ಆದ್ಮೇಲೆ ಬಂದಿದ್ದು, ಅದನ್ನ ಒಂದ್ ಸ್ವಲ್ಪ ಕೆಳಗಡೆ ಬರ್ಕೊಳ್ಳಿ. ಯಾವಾಗ ಅದ್ರ ಹಿಂದ್ಗಡೆದಕ್ಕೂ ಮತ್ತೆ ಅದಕ್ಕೂ ಕನೆಕ್ಷನ್ ಇಲ್ಲ ಅಂತಂದ್ರೆ, ಕನೆಕ್ಷನ್ ಇದ್ರೆ ಅದನ್ನ ಮೇಲ್ಗಡೆ ಬರ್ಕೊಳ್ಳಿ. ನೋಡಿ ಮೇಲ್ಗಡೆ ಬರ್ಕೊಂತ ಹೋಗಿದ್ದೀನಿ. ಸೊ ಇವಾಗ ಏನಾಯ್ತು, ಇದು ಆ್ಯಸೆ ಡಯಾಗ್ರಾಮ್ ಕನ್ಸ್ಟ್ರಕ್ಟ್ ಆಯ್ತು. ಇನ್ನೂ ಎಕ್ಸಾಂಪಲ್ಸ್ಗಳ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಜಾಸ್ತಿ ವಿಡಿಯೋನ ನೋಡಿದಷ್ಟು ಮತ್ತು ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.